ಆಮ್ ಆದ್ಮಿ ಪಾರ್ಟಿ ರೈತರ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದೆ. ರೈತರನ್ನು ವಶಕ್ಕೆ ಪಡೆಯಬಾರದು ಅಂತ ಹೇಳಿದೆ. ಭವಾನಾ ಸ್ಟೇಡಿಯಂ ಜೈಲಾಗಿ ಪರಿವರ್ತಿಸುವುದರ ಬಗ್ಗೆ ಕೇಂದ್ರ ಸರ್ಕಾರದ ಪ್ರಸ್ತಾಪಕ್ಕೆ ದೆಹಲಿ ಸರ್ಕಾರ ವಿರೋಧ ವ್ಯಕ್ತಪಡಿಸಿದೆ. ಪ್ರತಿಭಟನಾ ನಿರತ ರೈತರದ್ದು ನ್ಯಾಯಯುತ ಬೇಡಿಕೆ, ಹೀಗಾಗಿ ಅವರನ್ನು ಅರೆಸ್ಟ್ ಮಾಡಬೇಡಿ, ರೈತರನ್ನು ಬಂಧಿಸಬಾರದು, ಜೈಲಿನಲ್ಲಿಡಬಾರದು, ಈ ರೀತಿ ಮಾಡುವಂಥದ್ದು ಸರಿಯಾದ ಕ್ರಮ ಅಲ್ಲ. ರೈತರನ್ನು ಜೈಲಿಗೆ ಹಾಕುವಂಥ ನಿರ್ಧಾರವನ್ನು ನಾವು ಯಾವುದೇ ಕಾರಣಕ್ಕೂ ಆಮ್ ಆದ್ಮಿ ಪಾರ್ಟಿ ಒಪ್ಪಲ್ಲ ಅಂತ ಆಮ್ ಆದ್ಮಿ ಪಾರ್ಟಿಯ ನಾಯಕರು ಹೇಳ್ತಾ ಇದ್ದಾರೆ. ಸರ್ಕಾರದ ನಿರ್ಧಾರದ ಬಗ್ಗೆ ಆಮ್ ಆದ್ಮಿ ಪಾರ್ಟಿಯ ನಾಯಕರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಸಂಗತಿ. 400 ರೈತ ಸಂಘಟನೆಗಳು ಸೇರಿಕೊಂಡಿವೆ, 10ಕ್ಕೂ ಹೆಚ್ಚು ಬೇಡಿಕೆಗಳನ್ನಿಟ್ಟಿವೆ. ಸಾವಿರಾರು ಸಂಖ್ಯೆಯಲ್ಲಿ ರಾಷ್ಟ್ರ ರಾಜಧಾನಿಗೆ ಮುತ್ತಿಗೆ ಹಾಕಲಿಕ್ಕೆ ಪ್ರಯತ್ನ ಪಡಲಾಗ್ತಾ ಇದೆ. ಇಲ್ಲೂ ಕೂಡ ರಾಜಕೀಯ. ಆಮ್ ಆದ್ಮಿ ಪಾರ್ಟಿ ಬೆಂಬಲ ವ್ಯಕ್ತಪಡಿಸಿದೆ. ರೈತರನ್ನು ಯಾವುದೇ ಕಾರಣಕ್ಕೂ ವಶಕ್ಕೆ ಪಡಿಬಾರದು ಅಂತ ಹೇಳ್ತಾ ಇದೆ. ನೀವು ಇಡೀ ಸ್ಟೇಡಿಯಮ್ಮನ್ನು ಜೈಲಾಗಿ ಪರಿವರ್ತನೆ ಮಾಡ್ತಾ ಇದ್ದೀರಲ್ಲ, ಭವಾನಾ ಸ್ಟೇಡಿಯಂನ, ಇದು ಸರಿನಾ ಅನ್ನುವಂಥ ಪ್ರಶ್ನೆ ಹಾಕಿದೆ. ಕೇಂದ್ರ ಸರ್ಕಾರದ ಪ್ರಸ್ತಾಪಕ್ಕೆ ದೆಹಲಿ ಸರ್ಕಾರ ವಿರೋಧ ವ್ಯಕ್ತಪಡಿಸಿದೆ. ನಾವು ಈ ಸ್ಟೇಡಿಯಮನ್ನು ಜೈಲಾಗಿ ಪರಿವರ್ತಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತು. ಯಾಕಂದರೆ ಅವ್ರು ಹೇಳೋ ಪ್ರಕಾರ ರೈತರದ್ದು ನ್ಯಾಯಯುತವಾದಂಥ ಬೇಡಿಕೆ, ಹೀಗಾಗಿ ಅವರನ್ನು ಬಂಧಿಸಬಾರ್ದು, ಜೈಲಿನಲ್ಲಿಡಬಾರ್ದು ಅನ್ನುವಂಥದ್ದು ಆಮ್ ಆದ್ಮಿ ಪಾರ್ಟಿಯ ಅಭಿಪ್ರಾಯ.